ಆ ರೀತಿ ಬಂದ ತಕ್ಷಣನೇ ನನಗೆ ಪ್ರಯಾಗ್ ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ. ಅವರು ನಾವು ನೋಟಿಸ್ ಕಳಿಸ್ತೀವಿ, ಕಲರ್ಸ್ ಕನ್ನಡದವ್ರಿಗೂ ಕೂಡ ನೋಟಿಸ್ ಕಳಿಸ್ತೀವಿ, ಬಿಗ್ ಬಾಸ್ ಡೈರೆಕ್ಟರ್ ಕೂಡ ನೋಟಿಸ್ ಕಳಿಸ್ತೀವಿ. ಈ ಥರ ನೀವು ಸುಮ್ಮನೆ ಉಪಯೋಗಿಸ್ಕೊಂಡು ಜನರಿಗೆ ಈ ಥರ ಮಾಡಿ ಪೊಲೀಸರ ಬಗ್ಗೆ ಅಥವಾ ಸರ್ಕಾರದ ಬಗ್ಗೆ ಬೇರೆ ರೀತಿಯಾದ ಅರ್ಥಪೂರ್ಣವಾಗಿಲ್ಲದಿರುವಂಥ ಮಾತುಗಳನ್ನ ಆಡ್ತಾ ಇದ್ದೀರಿ ಅಂತ ಹೇಳಿ ಕಳಿಸ್ತೀವಿ. ಹಾಗೆ ಬಿಗ್ ಬಾಸ್ಗೆ ಇವ್ರಿಗೂ ಕಳಿಸ್ತೀವಿ. ಈ ರೀತಿ ಆದಾಗ ಪ್ರತಾಪ್ಗೆ ಹೋದಾಗ ಸಬನ್ ಸರ್ವ್ ಆಗಲ್ಲ, ಅದನ್ನ ನೋಟಿಸ್ ಸರ್ವ್ ಆಗಲ್ಲ. ಸಾರಿ, ಬಟ್ ಇಟ್ ಇಸ್ ಮ್ಯಾಂಡೇಟರಿ ದಟ್ ಅವರಿಗೆ ನಾವು ನೋಟಿಸ್ ಕಳಿಸಲೇಬೇಕು. ಆ ನೋಟಿಸ್ ಪೀರಿಯಡ್ ಲಿಮಿಟೇಷನ್ ಆದ ತಕ್ಷಣ ಇವಾಗ ನಾವು 50 ಲಕ್ಷಕ್ಕೆ 49 ಲಕ್ಷಕ್ಕೆ ಬರೇ ಪ್ರತಾಪ್ರಿಗೆ ಡಿಫಾಮೇಷನ್ ಕೇಸ್ ಹಾಕಿದ್ದೀವಿ. ಕಲರ್ಸ್ ಕನ್ನಡದವರಿಗೆ ನಾವು ನೋಟಿಸ್ ಕಳಿಸಿದಾಗ ಅವ್ರು ಹೇಳ್ತಾರೆ ಒಂದು ಸ್ವಲ್ಪ ದಿನ ಟೈಮ್ ಕೊಡಿ ಅಂತ ಹೇಳಿ ನೋಟಿಸ್ ರಿಪ್ಲೈ ಬರುತ್ತೆ. ನಾವು ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡೋಕ್ಕೆ ಟೈಮ್ ಬೇಕು ಅಂತ ಹೇಳಿ ಹಾಗೆ ಅದಕ್ಕೂ ಹೋಲ್ಡ್ ಇಟ್ಟಿದ್ವಿ. ಬಟ್ ಈ ಪೆಟಿಷನ್ ಕೂಡ ಅವ್ರನ್ನ ಡಿಫಾಮೇಷನ್ ಕೇಸಲ್ಲಿ ಅವ್ರನ್ನೂ ನಾವು ಪಾರ್ಟಿ ಮಾಡಿದ್ದೀವಿ, ಬಟ್ ಅವರಿಂದ ಕ್ಲೈಮ್ ಮಾಡ್ತಾ ಇಲ್ಲ. ಸೊ ಅವ್ರ ಮೇಲೆ ಕ್ಲೈಮ್ ಮಾಡುವಂಥದ್ದು ಮುಂದಿನ ವಾರ ಮತ್ತೆ ಫೈಲ್ ಮಾಡ್ತೀವಿ. ಸೊ ಈ ರೀತಿಯಾಗಿ ಪ್ರಕರಣವನ್ನ ಮಾಡಿದ್ದೀವಿ. ನಾನು ನಿಮ್ಗೆ ಕೆಲವು ಪೆಟಿಷನ್ ಅಲ್ಲಿ ಕೆಲವು ಪೇಪರ್ಸ್ಗಳನ್ನ ತೋರಿಸ್ತೀನಿ, ತಪ್ಪು ಸಾಧ್ಯವಾದ್ರೆ ಮಾಡಿ. ಈ ಒಂದು ಸಂಚಿಕೆಯಲ್ಲಿ ಬರ್ತಾ ಇರುವಂಥದ್ದು ಈ ರೀತಿ ಮಾತಾಡ್ಬೇಕಂದಾಗ ಇದು ನಮ್ಮಮ್ಮ ಹೊಡೆದ್ಬಿಟ್ರು ಅಂತ ಹೇಳಿ ಈ ಥರ ಎಲ್ಲ ಪೊಲೀಸೆಲ್ಲ ಈ ರೀತಿ ಮಾತಾಡಿ ಆ ಸಂಚಿಕೆ ಟೈಮ್ ಕೂಡ ಬಂದಿರುತ್ತೆ. ಇಂತಹ ಸಮಯದಲ್ಲಿ ಪ್ರಯಾಗ್ ಅವ್ರ ಮೇಲೆ ಮಾನಹಾನಿ ಮಾಡಿರ್ತಾರೆ ಅನ್ನೋದು ನನ್ನ ಒಂದು ದಾವೆ ಮಾಡಿದ್ದೀವಿ ಸರ್. ಸರ್, ಈಗ ಎಷ್ಟು ಕೇಸ್ ದಾಖಲಾಗಿರುವಂಥದ್ದು ಪ್ರತಾಪ್ ಅವರ ಮೇಲೆ ಡಿಫಾಮೇಷನ್ ಕೇಸು? ಈಗ ನೀವು ಅವಾಗಲೇ ಹೇಳ್ತಾ ಇದ್ರಿ ಒಂದು 4-5 ಕೇಸ್ಗಳನ್ನ ಹಾಕಬೇಕು, ಜೊತೆಗೆ ಇನ್ನೊಬ್ಬ ಅಧಿಕಾರಿ ಕೂಡ ಡಿಫಾಮೇಷನ್ ಕೇಸ್ ಹಾಕ್ತಾರೆ ಅವ್ರ ಮೇಲೆ 2 ಕೋಟಿದು. ನಾವು ಇನ್ನೊಬ್ರು ಅಧಿಕಾರಿ ಹೆಸರನ್ನು ನಾನು ಹೇಳಕ್ ಇಷ್ಟಪಡಲ್ಲ, ಯಾಕೆಂದ್ರೆ ನನಗೆ ಅವ್ರು ಯಾವುದೇ ರೀತಿಯಾದ ನನಗೆ ಅವರು ಕಾನೂನು ರೀತಿಯಾಗಿ ನನಗೇನು ಒಂದು ಕೊಟ್ಟಿಲ್ಲ, ಅಧಿಕಾರ ಕೊಟ್ಟಿಲ್ಲ. ಆದ್ರೆ ಹಲವಾರು ಕೇಸ್ಗಳು ಬೀಳ್ತವೆ. ಪ್ರಯಾಗ್ ಅವರಿಂದಾನೇ ಇನ್ನೊಂದು 2-3 ಕೇಸ್ ಬೀಳ್ತವೆ. ಅದು ಅಂದ್ರೆ ಆ ಒಂದು ಡ್ಯಾಮೇಜ್ ಸೂಟ್ ಆಗಿರುವಂಥದ್ದು, ಅವ್ರಿಗೆ ಆಗಿರುವಂಥ ಡ್ಯಾಮೇಜ್ ಮತ್ತೆ ಮೆಂಟಲ್ ಅಗೋನಿ. ಆ ಸ್ಟೇಟ್ಮೆಂಟ್ ಬಂದ ತಕ್ಷಣ ಅವ್ರ ಕುಟುಂಬದಲ್ಲಿ ಏನಪ್ಪಾ ನೀನು ಈ ರೀತಿ ಎಲ್ಲ ಮಾಡ್ತೀಯ, ಯಾಕಂದ್ರೆ ಒಬ್ಬ ಕಾನೂನು ರೀತಿಯಲ್ಲಿ ನಡ್ಕೊಂಡು ಹೋಗ್ತಿರುವಂತವ್ರು ಹ್ಯೂಮನ್ ರೈಟ್ಸ್ ಇರುವಂತ ಕಾನೂನುಗಳನ್ನ ಯಾವ್ದು ಉಲ್ಲಂಘನೆ ಮಾಡದಿರೋ ಹಾಗೆ ಯಾವ ರೀತಿ ನಡ್ಕೊಂಡು ಹೋಗ್ಬೇಕು ಸಮಾಜದಲ್ಲಿ ಕೋವಿಡ್ ಅಲ್ಲಿ ಅಂತ ನಡ್ಕೊಂಡು ಹೋಗಿರೋಂಥ ಒಳ್ಳೆ ಅಧಿಕಾರಿ. ಅಂತ ಅಧಿಕಾರಿ ಮೇಲೆ ಆ ಕುಟುಂಬದ ಗೌರವ ಇರುತ್ತೆ. ಮತ್ತೆ ಸಾಮಾನ್ಯದ ಕುಟುಂಬದಿಂದ ಬಂದಿರೋರಲ್ಲ ಅವರು, ಅವ್ರ ಕುಟುಂಬದ ಬಗ್ಗೆ ನಾವು ಹೇಳಕ್ಕಾಗಲ್ಲ. ಒಳ್ಳೆ ಕುಟುಂಬದಿಂದ ಬಂದಿರುವಂತವ್ರು, ತುಂಬಾ ಇನ್ಫ್ಲೂಯೆನ್ಷಿಯಲ್ ಇರುವಂತವ್ರು. ಆ ಕುಟುಂಬದ ಬಗ್ಗೆ ಒಂದು ಆರೋಪ ಆಗೋಯ್ತಲ್ಲ, ಇದರಿಂದ ಆತನಿಗೆ ಮೆಂಟಲ್ ಅಗೋನಿ ಆಗಿದೆ, ಶಾಕ್ ಆಗಿದೆ. ಸೊ ಈ ರೀತಿ ಸುಳ್ಳಿನ ಮೇಲೆ ಸುಳ್ಳು ಹೇಳ್ಕೊಂಡು ಮಾಡ್ತಾ ಇದಾರಲ್ಲ ಅಂತ ಹೇಳಿ, ಅಂದ್ರೆ ಸಮಾಜವನ್ನು ಯಾವ ಕಡೆ ತಗೊಂಡು ಹೋಗ್ತಿದ್ದಾನೆ ಈ ಪ್ರತಾಪ್ ಅಂತವನು ಅನ್ನೋದು ಅವರು ಬೇಜಾರಾಗಿ ಈ ರೀತಿಯಾದ ಕಾನೂನಿನ ಏನೇನು ಕಾನೂನಲ್ಲಿ ಅವಕಾಶಗಳಿದಾವೆ ಅವೆಲ್ಲವನ್ನೂ ಕೂಡ ಅವ್ರು ಫೈಲ್ ಮಾಡ್ತಾ ಇದ್ದಾರೆ.